ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸಾದ ಇಂದಿರಾ ಕ್ಯಾಂಟೀನ್ಗಳು ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಸದ್ಯ ನಾನೀಗ ಕುರುಬ್ರಳ್ಳಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಅವಸ್ಥೆಯನ್ನು ಕೇಳಿದರೆ ಸರ್ಕಾರವೇ ಒಂದು ಕಡೆಯಲ್ಲಿ ಬೆಚ್ಚಿ ಬೀಳಬೇಕು ಅಂತಹ ಪರಿಸ್ಥಿತಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಂದು ನಿಂತಿರುವಂಥದ್ದು. ಶಂಕರ ಮಠದ ವಾರ್ಡ್ ನಂಬರ್ 75ರಲ್ಲಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ನೋಡ್ತಾ ಇರಬಹುದು. ಈ ಹಿಂದೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಹಿಂಭಾಗದಲ್ಲಿ ಪಾರ್ಕ್ ಇತ್ತು. ಈ ನಿಟ್ಟಿನಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಪಾರ್ಕ್ ನಲ್ಲಿದ್ದಂತಹ ಜನ ಬೆಳಗಿನ ಹೊತ್ತು ಉಪಹಾರಕ್ಕಾಗಿರ್ಬೋದು, ಅದರ ಜೊತೆಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಬಂದು ಊಟೋಪಚಾರಗಳನ್ನು ಮಾಡ್ತಾ ಇದ್ರು. ಆದರೆ ಕಾಲ ಕಳೆದಂತೆ ಈ ಕಾಮಗಾರಿ ಹೆಸರಿನಲ್ಲಿ ಆ ಒಂದು ಪಾರ್ಕ್ ಏನಿದೆ, ಆ ಒಂದು ಪಾರ್ಕನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಯಿತು, ಮತ್ತೆ ಅಗಿಯುವಂಥ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಪಾಳು ಬಿದ್ದು ಹೋಗಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿಗೆ ಬಂದು ತಲುಪಿದೆ. ಪ್ರಮುಖವಾಗಿ ಈ ಬಡವರು ಏನಿದ್ದಾರೆ, ಮಧ್ಯಮ ವರ್ಗದವರು ಏನಿದ್ದಾರೆ, ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರ ಕಣ್ಣಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮರೆಮಾಚಿ ಹೋಗಿರೋದ್ರಿಂದಾಗಿ ಇಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ವಿರಳ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಪ್ಲೇಟ್ಗಳನ್ನು ಇರಿಸಿದ್ದಾರೆ ಅಂತ ಹೇಳಿ, ಲೆಕ್ಕಕ್ಕೆ ಬೇಕಾದಷ್ಟು ಪ್ಲೇಟ್ಗಳನ್ನು ಮಾತ್ರ ಇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಗ್ರಾಹಕರ ಸಂಖ್ಯೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದಷ್ಟು ವ್ಯಾಪಾರ ಆಗೋದಿಲ್ಲ. ಮತ್ತೆ ತಂದಿರುವಂಥ ಆಹಾರ ಪದಾರ್ಥ ಏನಿದೆ, ಆ ಒಂದು ಆಹಾರ ಪದಾರ್ಥ ಕೂಡ ವಾಪಸ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅನೇಕ ಬಾರಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಮನವಿಯನ್ನ ಮಾಡಿದ್ರು. ಇಲ್ಲಿ ಕುರುಬ್ರಳ್ಳಿಯ ಮೈನ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ನಲ್ಲಿ ದಿನನಿತ್ಯ ನೂರಾರು ಕೂಲಿ ಕಾರ್ಮಿಕರು ಕೆಲಸಕ್ಕಾಗಿ ಹೊರಡುತ್ತಾರೆ. ಆ ಒಂದು ಜಾಗಕ್ಕೆ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಶಿಫ್ಟ್ ಮಾಡಿ ಅಥವಾ ಅಲ್ಲಿ ಒಂದು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನಾದರೂ ಮಾಡಿ ಎನ್ನುವಂತಹ ಮನವಿಯನ್ನ ಮಾಡಿದ್ರು. ಆದರೆ ಮನವಿ ಮಾಡಿ ಅದೆಷ್ಟೇ ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಒಂದು ಕಡೆಯಲ್ಲಿ ಆಹಾರಕ್ಕಾಗಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಕೂಲಿ ಕಾರ್ಮಿಕರು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಸಣ್ಣ ಮೊತ್ತದಲ್ಲೇ ಉತ್ತಮ ಆಹಾರ ಸಿಗುವಂತಹ ಇಂದಿರಾ ಕ್ಯಾಂಟೀನ್ ಇದೀಗ ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾರ ಕಣ್ಣಿಗೂ ಕಾಣಿಸದೆ ಮರೆಯಾಗ್ತಾ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತುಮಕೂರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸಾದ ಇಂದಿರಾ ಕ್ಯಾಂಟೀನ್ಗಳು ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಸದ್ಯ ನಾನೀಗ ಕುರುಬ್ರಳ್ಳಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಅವಸ್ಥೆಯನ್ನು ಕೇಳಿದರೆ ಸರ್ಕಾರವೇ ಒಂದು ಕಡೆಯಲ್ಲಿ ಬೆಚ್ಚಿ ಬೀಳಬೇಕು ಅಂತಹ ಪರಿಸ್ಥಿತಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಂದು ನಿಂತಿರುವಂಥದ್ದು. ಶಂಕರ ಮಠದ ವಾರ್ಡ್ ನಂಬರ್ 75ರಲ್ಲಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ನೋಡ್ತಾ ಇರಬಹುದು. ಈ ಹಿಂದೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಹಿಂಭಾಗದಲ್ಲಿ ಪಾರ್ಕ್ ಇತ್ತು. ಈ ನಿಟ್ಟಿನಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಪಾರ್ಕ್ ನಲ್ಲಿದ್ದಂತಹ ಜನ ಬೆಳಗಿನ ಹೊತ್ತು ಉಪಹಾರಕ್ಕಾಗಿರ್ಬೋದು, ಅದರ ಜೊತೆಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಬಂದು ಊಟೋಪಚಾರಗಳನ್ನು ಮಾಡ್ತಾ ಇದ್ರು. ಆದರೆ ಕಾಲ ಕಳೆದಂತೆ ಈ ಕಾಮಗಾರಿ ಹೆಸರಿನಲ್ಲಿ ಆ ಒಂದು ಪಾರ್ಕ್ ಏನಿದೆ, ಆ ಒಂದು ಪಾರ್ಕನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಯಿತು, ಮತ್ತೆ ಅಗಿಯುವಂಥ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಪಾಳು ಬಿದ್ದು ಹೋಗಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿಗೆ ಬಂದು ತಲುಪಿದೆ. ಪ್ರಮುಖವಾಗಿ ಈ ಬಡವರು ಏನಿದ್ದಾರೆ, ಮಧ್ಯಮ ವರ್ಗದವರು ಏನಿದ್ದಾರೆ, ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರ ಕಣ್ಣಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮರೆಮಾಚಿ ಹೋಗಿರೋದ್ರಿಂದಾಗಿ ಇಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ವಿರಳ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಪ್ಲೇಟ್ಗಳನ್ನು ಇರಿಸಿದ್ದಾರೆ ಅಂತ ಹೇಳಿ, ಲೆಕ್ಕಕ್ಕೆ ಬೇಕಾದಷ್ಟು ಪ್ಲೇಟ್ಗಳನ್ನು ಮಾತ್ರ ಇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಗ್ರಾಹಕರ ಸಂಖ್ಯೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದಷ್ಟು ವ್ಯಾಪಾರ ಆಗೋದಿಲ್ಲ. ಮತ್ತೆ ತಂದಿರುವಂಥ ಆಹಾರ ಪದಾರ್ಥ ಏನಿದೆ, ಆ ಒಂದು ಆಹಾರ ಪದಾರ್ಥ ಕೂಡ ವಾಪಸ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅನೇಕ ಬಾರಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಮನವಿಯನ್ನ ಮಾಡಿದ್ರು. ಇಲ್ಲಿ ಕುರುಬ್ರಳ್ಳಿಯ ಮೈನ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ನಲ್ಲಿ ದಿನನಿತ್ಯ ನೂರಾರು ಕೂಲಿ ಕಾರ್ಮಿಕರು ಕೆಲಸಕ್ಕಾಗಿ ಹೊರಡುತ್ತಾರೆ. ಆ ಒಂದು ಜಾಗಕ್ಕೆ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಶಿಫ್ಟ್ ಮಾಡಿ ಅಥವಾ ಅಲ್ಲಿ ಒಂದು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನಾದರೂ ಮಾಡಿ ಎನ್ನುವಂತಹ ಮನವಿಯನ್ನ ಮಾಡಿದ್ರು. ಆದರೆ ಮನವಿ ಮಾಡಿ ಅದೆಷ್ಟೇ ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಒಂದು ಕಡೆಯಲ್ಲಿ ಆಹಾರಕ್ಕಾಗಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಕೂಲಿ ಕಾರ್ಮಿಕರು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಸಣ್ಣ ಮೊತ್ತದಲ್ಲೇ ಉತ್ತಮ ಆಹಾರ ಸಿಗುವಂತಹ ಇಂದಿರಾ ಕ್ಯಾಂಟೀನ್ ಇದೀಗ ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾರ ಕಣ್ಣಿಗೂ ಕಾಣಿಸದೆ ಮರೆಯಾಗ್ತಾ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಊರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸಾದ ಇಂದಿರಾ ಕ್ಯಾಂಟೀನ್ಗಳು ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಸದ್ಯ ನಾನೀಗ ಕುರುಬ್ರಳ್ಳಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಅವಸ್ಥೆಯನ್ನು ಕೇಳಿದರೆ ಸರ್ಕಾರವೇ ಒಂದು ಕಡೆಯಲ್ಲಿ ಬೆಚ್ಚಿ ಬೀಳಬೇಕು ಅಂತಹ ಪರಿಸ್ಥಿತಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಂದು ನಿಂತಿರುವಂಥದ್ದು. ಶಂಕರ ಮಠದ ವಾರ್ಡ್ ನಂಬರ್ 75ರಲ್ಲಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ನೋಡ್ತಾ ಇರಬಹುದು. ಈ ಹಿಂದೆ ಈ ಒಂದು ಇಂದಿರಾ ಕ್ಯಾಂಟೀನ್ನ ಹಿಂಭಾಗದಲ್ಲಿ ಪಾರ್ಕ್ ಇತ್ತು. ಈ ನಿಟ್ಟಿನಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಪಾರ್ಕ್ ನಲ್ಲಿದ್ದಂತಹ ಜನ ಬೆಳಗಿನ ಹೊತ್ತು ಉಪಹಾರಕ್ಕಾಗಿರ್ಬೋದು, ಅದರ ಜೊತೆಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಬಂದು ಊಟೋಪಚಾರಗಳನ್ನು ಮಾಡ್ತಾ ಇದ್ರು. ಆದರೆ ಕಾಲ ಕಳೆದಂತೆ ಈ ಕಾಮಗಾರಿ ಹೆಸರಿನಲ್ಲಿ ಆ ಒಂದು ಪಾರ್ಕ್ ಏನಿದೆ, ಆ ಒಂದು ಪಾರ್ಕನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಯಿತು, ಮತ್ತೆ ಅಗಿಯುವಂಥ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಪಾಳು ಬಿದ್ದು ಹೋಗಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿಗೆ ಬಂದು ತಲುಪಿದೆ. ಪ್ರಮುಖವಾಗಿ ಈ ಬಡವರು ಏನಿದ್ದಾರೆ, ಮಧ್ಯಮ ವರ್ಗದವರು ಏನಿದ್ದಾರೆ, ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರ ಕಣ್ಣಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮರೆಮಾಚಿ ಹೋಗಿರೋದ್ರಿಂದಾಗಿ ಇಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ವಿರಳ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಪ್ಲೇಟ್ಗಳನ್ನು ಇರಿಸಿದ್ದಾರೆ ಅಂತ ಹೇಳಿ, ಲೆಕ್ಕಕ್ಕೆ ಬೇಕಾದಷ್ಟು ಪ್ಲೇಟ್ಗಳನ್ನು ಮಾತ್ರ ಇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಗ್ರಾಹಕರ ಸಂಖ್ಯೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದಷ್ಟು ವ್ಯಾಪಾರ ಆಗೋದಿಲ್ಲ. ಮತ್ತೆ ತಂದಿರುವಂಥ ಆಹಾರ ಪದಾರ್ಥ ಏನಿದೆ, ಆ ಒಂದು ಆಹಾರ ಪದಾರ್ಥ ಕೂಡ ವಾಪಸ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅನೇಕ ಬಾರಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಮನವಿಯನ್ನ ಮಾಡಿದ್ರು. ಇಲ್ಲಿ ಕುರುಬ್ರಳ್ಳಿಯ ಮೈನ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ನಲ್ಲಿ ದಿನನಿತ್ಯ ನೂರಾರು ಕೂಲಿ ಕಾರ್ಮಿಕರು ಕೆಲಸಕ್ಕಾಗಿ ಹೊರಡುತ್ತಾರೆ. ಆ ಒಂದು ಜಾಗಕ್ಕೆ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಶಿಫ್ಟ್ ಮಾಡಿ ಅಥವಾ ಅಲ್ಲಿ ಒಂದು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನಾದರೂ ಮಾಡಿ ಎನ್ನುವಂತಹ ಮನವಿಯನ್ನ ಮಾಡಿದ್ರು. ಆದರೆ ಮನವಿ ಮಾಡಿ ಅದೆಷ್ಟೇ ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಒಂದು ಕಡೆಯಲ್ಲಿ ಆಹಾರಕ್ಕಾಗಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಕೂಲಿ ಕಾರ್ಮಿಕರು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಸಣ್ಣ ಮೊತ್ತದಲ್ಲೇ ಉತ್ತಮ ಆಹಾರ ಸಿಗುವಂತಹ ಇಂದಿರಾ ಕ್ಯಾಂಟೀನ್ ಇದೀಗ ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾರ ಕಣ್ಣಿಗೂ ಕಾಣಿಸದೆ ಮರೆಯಾಗ್ತಾ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಊರಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಕನಸಿನ ಕೂಸಾದ ಇಂದಿರಾ ಕ್ಯಾಂಟೀನ್ಗಳು ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಸದ್ಯ ನಾನೀಗ ಕುರುಬ್ರಳ್ಳಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ನಲ್ಲಿದ್ದೀನಿ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಅವಸ್ಥೆಯನ್ನು ಕೇಳಿದರೆ ಸರ್ಕಾರವೇ ಒಂದು ಕಡೆಯಲ್ಲಿ ಬೆಚ್ಚಿ ಬೀಳಬೇಕು ಅಂತಹ ಪರಿಸ್ಥಿತಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಬಂದು ನಿಂತಿರುವಂಥದ್ದು. ಶಂಕರ ಮಠದ ವಾರ್ಡ್ ನಂಬರ್ 75ರಲ್ಲಿರುವಂತಹ ಈ ಒಂದು ಇಂದಿರಾ ಕ್ಯಾಂಟೀನ್ ಇದೆ. ಈ ಒಂದು ಇಂದಿರಾ ಕ್ಯಾಂಟೀನ್ನ ಸುತ್ತಮುತ್ತ ನೋಡ್ತಾ ಇರಬಹುದು. ಈ ಹಿಂದೆ ಈ ಇಂದಿರಾ ಕ್ಯಾಂಟೀನ್ನ ಹಿಂಭಾಗದಲ್ಲಿ ಪಾರ್ಕ್ ಇತ್ತು. ಈ ನಿಟ್ಟಿನಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡಲಾಗಿತ್ತು. ಪಾರ್ಕ್ ನಲ್ಲಿದ್ದಂತಹ ಜನ ಬೆಳಗಿನ ಹೊತ್ತು ಉಪಹಾರಕ್ಕಾಗಿರ್ಬೋದು, ಅದರ ಜೊತೆಗೆ ಮಧ್ಯಾಹ್ನ ಊಟಕ್ಕಾಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಇಲ್ಲಿ ಬಂದು ಊಟೋಪಚಾರಗಳನ್ನು ಮಾಡ್ತಾ ಇದ್ರು. ಆದರೆ ಕಾಲ ಕಳೆದಂತೆ ಈ ಕಾಮಗಾರಿ ಹೆಸರಿನಲ್ಲಿ ಆ ಒಂದು ಪಾರ್ಕ್ ಏನಿದೆ, ಆ ಒಂದು ಪಾರ್ಕನ್ನು ಸಂಪೂರ್ಣವಾಗಿ ಡೆವಲಪ್ ಮಾಡಲಾಯಿತು, ಮತ್ತೆ ಅಗಿಯುವಂಥ ಕೆಲಸವನ್ನು ಮಾಡಲಾಯಿತು. ಅದಾದ ಬಳಿಕ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಪಾಳು ಬಿದ್ದು ಹೋಗಿದೆ. ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ರೀತಿಗೆ ಬಂದು ತಲುಪಿದೆ. ಪ್ರಮುಖವಾಗಿ ಈ ಬಡವರು ಏನಿದ್ದಾರೆ, ಮಧ್ಯಮ ವರ್ಗದವರು ಏನಿದ್ದಾರೆ, ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರ ಕಣ್ಣಿಗೆ ಈ ಒಂದು ಇಂದಿರಾ ಕ್ಯಾಂಟೀನ್ ಕಾಣಿಸೋದಿಲ್ಲ. ಯಾಕಂತ ಹೇಳಿದ್ರೆ ಮರೆಮಾಚಿ ಹೋಗಿರೋದ್ರಿಂದಾಗಿ ಇಲ್ಲಿ ಗ್ರಾಹಕರ ಸಂಖ್ಯೆ ಕೂಡ ವಿರಳ ಆಗ್ತಾ ಇರುವಂಥದ್ದು ಗಮನಿಸ್ತಾ ಇರ್ಬೋದು. ಎಷ್ಟು ಪ್ಲೇಟ್ಗಳನ್ನು ಇರಿಸಿದ್ದಾರೆ ಅಂತ ಹೇಳಿ, ಲೆಕ್ಕಕ್ಕೆ ಬೇಕಾದಷ್ಟು ಪ್ಲೇಟ್ಗಳನ್ನು ಮಾತ್ರ ಇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಗ್ರಾಹಕರ ಸಂಖ್ಯೆ ಬೇರೆ ಇಂದಿರಾ ಕ್ಯಾಂಟೀನ್ಗಳಿಗೆ ಹೋಲಿಸಿದ್ರೆ ಕಡಿಮೆ ಇದೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಬೇಕಾದಷ್ಟು ವ್ಯಾಪಾರ ಆಗೋದಿಲ್ಲ. ಮತ್ತೆ ತಂದಿರುವಂತಹ ಆಹಾರ ಪದಾರ್ಥ ಏನಿದೆ, ಆ ಒಂದು ಆಹಾರ ಪದಾರ್ಥ ಕೂಡ ವಾಪಸ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅನೇಕ ಬಾರಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತೆ ಇಲ್ಲಿನ ಸಿಬ್ಬಂದಿಗಳು ಕೂಡ ಮನವಿಯನ್ನ ಮಾಡಿದ್ರು. ಇಲ್ಲಿ ಕುರುಬ್ರಳ್ಳಿಯ ಮೈನ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ನಲ್ಲಿ ದಿನನಿತ್ಯ ನೂರಾರು ಕೂಲಿ ಕಾರ್ಮಿಕರು ಕೆಲಸಕ್ಕಾಗಿ ಹೊರಡುತ್ತಾರೆ. ಆ ಒಂದು ಜಾಗಕ್ಕೆ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಶಿಫ್ಟ್ ಮಾಡಿ ಅಥವಾ ಅಲ್ಲಿ ಒಂದು ಮೊಬೈಲ್ ಇಂದಿರಾ ಕ್ಯಾಂಟೀನ್ ಅನ್ನಾದರೂ ಮಾಡಿ ಎನ್ನುವಂತಹ ಮನವಿಯನ್ನ ಮಾಡಿದ್ರು. ಆದರೆ ಮನವಿ ಮಾಡಿ ಅದೆಷ್ಟೇ ವರ್ಷಗಳಾದರೂ ಕೂಡ ಇನ್ನೂ ಕೂಡ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಮುಕ್ತಿಯನ್ನ ನೀಡುವಂತಹ ಕೆಲಸವನ್ನ ಮಾಡಿಲ್ಲ. ಒಂದು ಕಡೆಯಲ್ಲಿ ಆಹಾರಕ್ಕಾಗಿ ಜನ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಕೂಲಿ ಕಾರ್ಮಿಕರು ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಸಣ್ಣ ಮೊತ್ತದಲ್ಲೇ ಉತ್ತಮ ಆಹಾರ ಸಿಗುವಂತಹ ಇಂದಿರಾ ಕ್ಯಾಂಟೀನ್ ಇದೀಗ ಪಾಳು ಬೀಳುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾರ ಕಣ್ಣಿಗೂ ಕಾಣಿಸದೆ ಮರೆಯಾಗ್ತಾ ಇರುವಂಥದ್ದು ಮಾತ್ರ ವಿಪರ್ಯಾಸವೇ ಸರಿ. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.